ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿಗಾಡಿನ ಸೊಬಗು ಮರೆಯಾಗ್ತಾ ಇದೆ. ಪೂರ್ವಜರ ಜೀವನದ ಶೈಲಿ, ಹಳ್ಳಿಯ ಸಂಪ್ರದಾಯಗಳು ಗೊತ್ತೇ ಇಲ್ಲದಂತಾಗಿದೆ. ಇಂತಹ ಸಂದರ್ಭದಲ್ಲಿ ಹಳ್ಳಿಗಾಡಿನ ಸೊಬಗನ್ನ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ ಬೆಂಗಳೂರಿನಲ್ಲಿ ನಡೆಯಿತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಚ್ಚ ಹಸಿರಿನ ಚಪ್ಪರದ ಕೆಳಗೆ ಚೆಂಡು, ಬುಗುರಿಯಾಟ ಆಡ್ತಾ ಇರೋ ಮಕ್ಕಳು, ದೇಸಿ ಬಟ್ಟೆ ಧರಿಸಿ ಗಮನ ಸೆಳೀತಾ ಇರೋ ಹೆಂಗೆಳೆಯರು, ಹಳ್ಳಿ ಮನೆಗಳ ಮುಂದಿಟ್ಟಿರೋ ಎತ್ತಿನ ಗಾಡಿ ಗಾಲಿಗಳು, ಹಳ್ಳಿ ಸೊಗಡನ್ನ ಸೂಚಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅಂದಹಾಗೆ ಇವೆಲ್ಲ ನಡೆದದ್ದು ಫ್ರೀಡಂ ಪಾರ್ಕ್ ಅಲ್ಲಿ. ಹಳ್ಳಿ ಹಬ್ಬ ಅನ್ನೋ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಲೋಕವೇ ಅನಾವರಣಗೊಂಡಿತ್ತು. ಹೌದು, ಹಳ್ಳಿಗಾಡಿನ ಸೊಬಗನ್ನ ತಿಳಿಯಪಡಿಸುವ ನಿಟ್ಟಿನಲ್ಲಿ ಆಯೋಜಿಸಿದ ಹಳ್ಳಿ ಹಬ್ಬಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದ್ರು. ಬಳಿಕ ಮಕ್ಕಳ ಜೊತೆ ಬುಗುರಿ ಆಟ, ಚಿಣ್ಣಿ ದಾಂಡು, ಲಗೋರಿ ಆಟ ಆಡಿ ಖುಷಿಪಟ್ರು. ಬೆಂಗಳೂರಲ್ಲಿರ್ತಕ್ಕಂಥ ಬಹಳ ಜನಕ್ಕೆ ಹಳ್ಳಿಗಳ ವಾಸನೆ ಗೊತ್ತಿರೋದಿಲ್ಲ. ಇಲ್ಲೇ ಒಟ್ಟು ಬೆಳೆದಂಥವ್ರಿಗೆ ಯಾರೋ ರಿಲೇಟಿವ್ಸ್ ಇದ್ರೆ ಹೋಗ್ತಾರೋ ಬರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಹಳ್ಳಿಗಳಲ್ಲಿ ರಿಲೇಟಿವ್ಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹಳ್ಳಿಗಳಲ್ಲಿ ಏನು ವಾತಾವರಣ ಇದೆ ಅದು ಪರಿಚಯ ಆಗಲ್ಲ. ಗೋಲಿ, ಚೌಕಾಬಾರ, ಚಿನ್ನೆಮಣಿ, ಹಳ್ಳಿಗಳಲ್ಲಿ ಬೆಳೆದಂಥವ್ರು ಮಾತ್ರ ಇದೆಲ್ಲ ಕೂಡ ಗೊತ್ತಿರುತ್ತೆ. ಅದೇ ಅದನ್ನೆಲ್ಲ ಕೂಡ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಎಂಜಾಯ್ ಮಾಡಬಹುದು. ಇನ್ನು ಹಳ್ಳಿ ಹಬ್ಬಕ್ಕೆ ಡೊಳ್ಳು ಕುಣಿತ, ಮರಗಾಲ ಕುಣಿತ, ತಮಟೆ, ನಗಾರಿ, ಪೂಜೆ ಕುಣಿತ ಮತ್ತಷ್ಟು ಮೆರುಗು ನೀಡಿದವು. ಅದರಲ್ಲೂ ಉದ್ದನೆಯ ಕೂದಲು ಬೆಳೆಸಿಕೊಂಡಿರುವ ಮಹಿಳೆಯರು, ದಪ್ಪ ಮೀಸೆ ಬಿಟ್ಟಿದ್ದ ಪುರುಷರು ಎಲ್ಲರ ಗಮನ ಸೆಳೆದ್ರು. ಗುಡ್ ಹೆರಿಡಿಟಿ ಒಂದು ಮತ್ತೆ ಮೇಂಟೈನ್ ಮಾಡ್ತಾ ಇದೀವಿ ನಾವು. ಹೆಲ್ತಿ ಫುಡ್ ತಗೊಳ್ಳೋದು. ಮತ್ತೆ ನಾನು ಬೇರೆ ಊರುಗಳಲ್ಲಿದ್ದೆ, ಆದ್ರೂ ನಾನು ಶಾರ್ಟ್ ಕಟ್ ಮಾಡಲಿಲ್ಲ, ನಾನು ಟ್ರಿಮ್ ಮಾಡ್ತಾನೆ ಇದ್ದೆ. ಅವರು ಇನ್ನು ಗ್ರಾಮೀಣ ಭಾಗದಲ್ಲಿ ಕಾಣಬರ್ತಾ ಇದ್ದ ಬುಡುಬುಡಿಕೆಯ ಆತನನ್ನ ಹಳ್ಳಿ ಹಬ್ಬದಲ್ಲಿ ಕಂಡು ಮಕ್ಕಳು ಸಖತ್ ಖುಷಿಪಟ್ರು. ಜಗಲಿಕಟ್ಟೆಯಲ್ಲಿ ಮಹಿಳೆಯರು ಕುಳಿತು ಮಾತನಾಡುತ್ತಾ ಅಜ್ಜಿ ಕತೆ ಹೇಳ್ತಾ ಇದ್ದ ದೃಶ್ಯ ಅಕ್ಷರಶಃ ಎಲ್ಲರನ್ನೂ ಒಂದ್ಸಲ ಗ್ರಾಮೀಣ ಭಾಗಕ್ಕೆ ಕರೆದೊಯ್ತು. ಇನ್ನು ನೆರೆದಿದ್ದ ಜನರಿಗೆ ಮಣ್ಣಿನಿಂದ ದೀಪ, ಮಡಿಕೆಗಳನ್ನ ಮಾಡಿಕೊಡೋದನ್ನ ಹೇಳಿಕೊಡಲಾಯಿತು. ಹಳ್ಳಿಗಾಡಿನ ಸೊಬಗು ಮತ್ತು ಹಳ್ಳಿಯ ಆಟಗಳನ್ನ ಹಾಡುವ ಮೂಲಕ ಬೆಂಗಳೂರಿನ ಜನ ಸಖತ್ ಖುಷಿಯಾಗಿ ಈ ಹಳ್ಳಿಗಾಡಿನ ಮಹತ್ವವನ್ನ ತಿಳಿದ್ದಾರೆ. ಬೆಂಗಳೂರಿನ ಕ್ಯಾಮರಾಮನ್ ಲೋಕೇಶ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ